ಟ್ಯೂಡ್ ಕ್ಲಾಸ್. ಸೊ ಇವತ್ತಿನ ದಿನ ನಾವು ಕಾಲದ ಮೇಲೆ ಕೇಳುವಂತಹ ಒಂದೆರಡು ಪ್ರಶ್ನೆಯ ಬಗೆಗಳನ್ನು ಹೇಳ್ತೀನಿ ನಿಮಗೆ. ಇವು ಎಲ್ಲ ಒಂದು ಗೌರ್ಮೆಂಟ್ ಎಕ್ಸಾಮ್ನಲ್ಲಿ ಕೇಳುವಂತಹ ಪ್ರಶ್ನೆಗಳು ಆಲ್ಮೋಸ್ಟ್. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂತಂದರೆ, ಒಬ್ಬ ವ್ಯಕ್ತಿ, ನೀವು ಏನು ಅಂತ ಒಬ್ಬ ವ್ಯಕ್ತಿ ಅದಾನೆ, ಒಂದು ನಿಮಿಷ, ಓಕೆ. ಸೊ ಏನು ಅಂತ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಸೊ ಒಂದು ಕೆಲಸವನ್ನು 10 ದಿನದಲ್ಲಿ ಮಾಡ್ತಾನೆ, 10 days. ಅದೇ ರೀತಿ ಬಿ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಅದೇ ಕೆಲಸವನ್ನು 20 ದಿನದಲ್ಲಿ ಮಾಡ್ತಾನೆ. ಸೊ ಯೂಶ್ವಲಿ ಈ ರೀತಿ ಕ್ವಶನ್ ಕೊಟ್ಟಾಗ ಏನು ಮಾಡ್ತೀರ ಅಂತಂದರೆ, 2-3 ಫಾರ್ಮುಲಾಸ್ಗಳು ಅದಾವೆ ನಿಮಗೆ, ಓಕೆ. ಸೊ ಅದು ನೀವೇನು ಮಾಡಿಬಿಡ್ತೀರ ಅಂತಂದರೆ, ಸೊ ನಂಬರ್ ಆಫ್ ಡೇಸಲ್ಲಿ ಇಬ್ಬರು ಕೂಡಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತಂದರೆ, ಸೊ ಯು ವಿಲ್ ಸಿ ದಿಸ್ ಫಾರ್ಮುಲಾ AB/A+B ಮಾಡಿಬಿಟ್ರೆ ಏನಾಗುತ್ತೆ ನಿಮಗೆ, ಅದು ಡೇಸಲ್ಲಿ ಬರುತ್ತೆ. ಇಬ್ಬರು ಕೂಡಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತಂದು 10 × 20/30. ಇದು ಒಂದು ನಿಮ್ಗೆ ಏನಾಗುತ್ತೆ ಅಂತಂದರೆ, ಸೊ 200/30 ಅಂತಂದರೆ, ಸೊ ಇಟ್ಸ್ ನಥಿಂಗ್ ಬಟ್ 6.6 ಬರುತ್ತೆ ನಿಯರ್ಲಿ ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇದು ಒಂದು ವೇಳೆ ನಿಮಗೆ ಫಾರ್ಮುಲಾ ನೆನಪು ಆಗಲಿಲ್ಲ ಅಂತಂದರೆ ಎಕ್ಸಾಮಲ್ಲಿ ಹೆಂಗೆ ಮಾಡೋದು? ಅದಕ್ಕೆ ಆಲ್ಮೋಸ್ಟ್ ಏನು ಮಾಡಬೇಕಂತಂದರೆ, ಫಾರ್ಮುಲಾಗಳನ್ನು ನೆನಪಿಡಬೇಡಿ, ಎಲ್ಲೋ ಒಂದಿಷ್ಟು ಕಾಂಪ್ಲೆಕ್ಸಿಟಿ ಇರುವಂಥದ್ದನ್ನು ಮಾತ್ರ ಇಡಿ. ಆದರೆ ಬೇರೆಯದೆಲ್ಲ ಏನು ಮಾಡಬೇಕಂತಂದರೆ, ಅರ್ಥ ಮಾಡ್ಕೊಂಡು ಕ್ವಶನ್ಗಳನ್ನು ಬಿಡಿಸ್ಬೇಕು. ಎಲ್ಲನೂ ಫಾರ್ಮುಲಾದಿಂದನೇ ಬಿಡಿಸ್ಬಾರ್ದು. ಇದು ಏನಿಲ್ಲ, ಹೆಂಗೆ ಮಾಡ್ಬೋದು ಅಂತಂದರೆ ಹೇಳ್ತೀನಿ ನೋಡಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಜಸ್ಟ್ ಈ ಫಸ್ಟು 10 ಇದೆಯಲ್ಲ, 10 ಮತ್ತು 20 ಎರಡು ತೊಗೊತೀನಿ. ಇವೆರಡು ನಂಬರ್ಸ್ ಯಾವ್ಯಾವಪ್ಪ ಅಂತಂದರೆ 10 ಮತ್ತು 20. ಇವೆರಡು ನಂಬರ್ಗಳನ್ನು ತೊಗೊಂಡು ಈ 10 ಮತ್ತು 20 ಒಂದು ಲಸ ಓಕೆ, ಇವೆರಡೂ ಅಂಕಿಗಳಿಂದ ಭಾಗ ಹೋಗುವಂಥ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂತಂದರೆ 20 ಇದೆ, ಓಕೆ. ಇಲ್ಲಿ 20 ಏನು ಮಾಡ್ಕೊಂಬಿಡ್ರಿ ಅಂತಂದರೆ, ನೀವು ಕನ್ಸಿಡರ್ 20 ಲಾಡು ಅದಾವೆ ಅಂತ ತಿಳ್ಕೊಂಬಿಡಿ. 20 ಲಾಡು ನಮ್ಮ ಕಡೆ ಅದಾವೆ. ಸೊ ಇವಾಗ ನಾನು ಎ ಅನ್ನುವಂಥವ 20 ಲಾಡು ಎಷ್ಟು ದಿನದಲ್ಲಿ ಮುಗಿಸ್ತಾನೆ? ದಟ್ ಈಸ್ ವಾಟ್ ಏಜ್ ಕೆಪಾಸಿಟಿ. ಎ ಕೆಪಾಸಿಟಿ ಬಂದು 20 ಲಾಡು ಟೋಟಲ್ಲು, ಓಕೆ. ಆ ಎ ಎನ್ನುವಂತಹ ವ್ಯಕ್ತಿ 20 ಲಾಡನ್ನು 10 ದಿನದಾಗ ಮುಗಿಸ್ತಾನೆ ಅಂತಂದರೆ, ಒಂದು ದಿನದ ಕೆಪಾಸಿಟಿ ಏನಾಯ್ತು ಅಂತಂದು 20/10 ಅಂತಂದರೆ 2 ಲಾಡು ತಿಂತಾನೆ ಪರ್ ಡೇ, ಹೌದಾ? ದಿಸ್ ಇಸ್ ವಾಟ್ ಈಸ್ ಏಜ್ ಕೆಪಾಸಿಟಿ. ಆಮೇಲೆ ಬಂದು ಬಿ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆವ, ಬಿ ಅನ್ನೋದು ಕೆಪಾಸಿಟಿದು ಎಷ್ಟಾಗುತ್ತೆ ನೋಡಿ, ಅವ 20 ಲಾಡು 20 ದಿನ ತಿಂತಾನೆ ಅಂತಂದರೆ 20/20. ಸೊ ಇದೇನಾಗುತ್ತೆ ಅಂತಂದ್ರೆ, ಅವನ ಕೆಪಾಸಿಟಿ ಬಂದು ಏನಾಗುತ್ತೆ, 1 ಲಾಡು ಪರ್ ಡೇ, ಹೌದಾ? ಸೊ ಇವಾಗ ಎ ಮತ್ತು ಬಿ ಕೂಡಿಸಿದ್ರೆ ಎಷ್ಟು ತಿಂತಾರೆ ಅವ್ರಿಗೂ ಇಬ್ಬರಿಗೆ ಬಿಟ್ವಿ ಅಂತೇಳಿರಿ. ಅವ್ರದ್ದು ಏನು ಮಾಡ್ತಾರೆ, ಅವ್ರ ಕೆಪಾಸಿಟಿ ಅನುಗುಣವಾಗಿ 2 + 1 3 ಲಾಡು ತಿಂತಾರೆ. ಯಾರು? ಎ ಮತ್ತು ಬಿ, ಹೌದಾ? ಇದೇನಿದು ಒಂದಿನದ ಕೆಪಾಸಿಟಿ ಎ ಪ್ಲಸ್ ಬಿದು ಇಬ್ಬರನ್ನು ಕೂಡಿಸಿದ್ರೆ. ಸೊ ಇವಾಗ ಒಂದಿನಕ್ಕೆ 3 ತಿಂತಾರೆ ಅಂತಂದರೆ ಟೋಟಲ್ ಇರುವಂಥ ಲಾಡುಗಳ ಸಂಖ್ಯೆ ಎಷ್ಟು ನಮ್ಮ ಕಡೆ? ಇವಾಗ ಟೋಟಲ್ ಲಾಡುಗಳ ಸಂಖ್ಯೆ ಎಷ್ಟು ಅದಾವೆ? 20 ಅದಾವೆ. ಸೊ ಒಂದಿನಕ್ಕೆ ನೋಡಿ ಏನಾಗುತ್ತೆ ಅಂತಂದರೆ, ಟೋಟಲ್ ಬಂದು 20 ಲಾಡು ಅದಾವು, ಓಕೆ. ಎಷ್ಟು ದಿನದಲ್ಲಿ ತಿಂತಾರೆ ಅನ್ನೋದು ಗೊತ್ತಿಲ್ಲ, ಹೌದಾ? X ಡೇಸ್. ಸೊ ಇವಾಗ ಅವರು 3 ಲಾಡು ಬಂದು ಎಷ್ಟು ದಿನದಲ್ಲಿ ತಿಂತಾರೆ? 1 ದಿನದಲ್ಲಿ ತಿಂತಾರೆ, ಹೌದಾ? 1 ಡೇ. ಸೊ ಇವಾಗ ಏನು ಮಾಡ್ಬೇಕಂತಂದರೆ ನಾನು 1 ಡೇ ಇದು. ಸೊ ಅದೇ ರೀತಿ ಇವಾಗ ಏನಾಗುತ್ತೆ, ನೇರ ಗುಣಾಕಾರ ಮಾಡಿಬಿಟ್ರೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನು. ಸೊ X = 20 ಲಾಡು ಇಂಟು 1 ಡೇ, ಓಕೆ. ಸೊ /3 ಲಾಡು, ಓಕೆ. ಸೊ ಇದೇನಾಗುತ್ತೆ, ಲಾಡು ಹೋಗುತ್ತೆ. ಸೊ ಯು ವಿಲ್ ಗೆಟ್ ಓನ್ಲಿ ಡೇ ಅಂತ ಉಳಿಯುತ್ತೆ. 20/3 ಅಂತಂದರೆ ಸೊ ಆಲ್ಮೋಸ್ಟ್ 6.6 ಡೇಸು, ಓಕೆ. ಇದು ನಿಮಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಲೆಂದಿ ಅನ್ನಿಸ್ಬೋದು, ಇಲ್ಲ ಅಂತ ಇಲ್ಲ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ, ನಿಮಗೆ ಈ ಫಾರ್ಮುಲಾ ನಿಮಗೆ ನೆನಪಿಲ್ಲ ಅಂತಂದರೆ ಅದನ್ನು ಯೂಸ್ ಮಾಡಿ. ಈ ಫಾರ್ಮುಲಾ ನಿಮಗೆ ನೆನಪಿಲ್ಲ ಅಂತಂದರೆ, ಇದು AB/A+B ಫಾರ್ಮುಲಾ ನೆನಪಿಲ್ಲ ಅಂತಂದರೆ ಏನು ಮಾಡಬೇಕು, ನೀವು ಇದನ್ನು ಯೂಸ್ ಮಾಡಿ. ಆಮೇಲೆ ಒಂದು ಸಲ ನೀವು ಇದು ಅಡಿಕ್ಟ್ ಆಗಿಬಿಟ್ರೆ ಅಂತಂದರೆ, ಸೊ ಯಾವುದೇ ರೀತಿ ಕ್ವಶನ್ಗಳು ಕೊಟ್ಟರು ಅಗ್ದಿ ಈಸಿಯಾಗಿ ಮಾಡ್ತೀರ. ಈವನ್ 3 ಜನದ್ದು ಇರ್ಬೋದು, 4 ಜನದ್ದು ಇರ್ಬೋದು. ಸೊ ಈ ರೀತಿ ನೀವು ಮಾಡ್ಕೊತ ಹೋದರೆ ತುಂಬ ಈಸಿ ಆಗುತ್ತೆ.
ಮತ್ತು ನಾನು ಏನು ಮಾಡ್ತೀನಿ ಅಂತಂದರೆ ಮತ್ತೆ ಕೆಲವೊಂದಿಷ್ಟು ಆಪ್ಟಿಟ್ಯೂಡ್ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ಒಂದು ಸೆಷನಲ್ಲಿ ಹೇಳ್ತೀನಿ. ಸೊ ಇದೇ ರೀತಿ ನಿಮಗೆ ಕ್ವಶನ್ಗಳನ್ನು ಬೇಕಾಗಿದ್ದರೆ ಅಗದಿ ಈಸಿಯಲ್ಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿ ಒನ್.